ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಹಾಗೂ ಅರಿವು ಕೇಂದ್ರ ಅಥಣಿ ತಾಲೂಕು ಸುರ್ಪುರ ಜಿಲ್ಲೆ ಯಾದಗಿರಿ ಅರಿವು ಕೇಂದ್ರದ ವತಿಯಿಂದ ವಿಶೇಷ ಬೇಸಿಗೆ ಶಿಬಿರ ಕಾರ್ಯಕ್ರಮ ಆರಂಭೋತ್ಸವ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ಮಾನ್ಯ ಶ್ರೀ ಡಿ.ಎನ್. ಹಳ್ಳಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅಧ್ಯಕ್ಷತೆ ವಹಿಸಿಕೊಂಡಿದ್ದರು. ಮುಖ್ಯ ಅತಿಥಿಗಳಾಗಿ ಅಮರೇಶ್ ಉಜರತಿ, ಮುಖ್ಯೋಪಾಧ್ಯಾಯರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಥಣಿ, ಸೇವಾ ನಾಯಕ್ ಪಾಟೀಲ್, ಮುಖ್ಯೋಪಾಧ್ಯಾಯರು, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ದಾದಲ್ಪುರ್. ಕಾರ್ಯಕ್ರಮ ನಿರೂಪಣೆ ಗ್ರಂಥಾಲಯ ಮಕ್ಕಳು ಕ್ಲಬ್ ಅಧ್ಯಕ್ಷರಾದ ಕುಮಾರ್ ಮಲ್ಲಣ್ಣ ಸಿ ಅಂಗಡಿ ನಿರೂಪಿಸಿ ಸ್ವಾಗತಿಸಿದರು. ಕಾರ್ಯಕ್ರಮ ಕುರಿತಾಗಿ ಪ್ರಸ್ತಾವಿತವಾಗಿ ಜಿ.ಆರ್. ನಾಯಕ್ ಮಾತನಾಡಿ, ಪಂಚಾಯತ್ ರಾಜ್ ಇಲಾಖೆ ಮತ್ತು ಜಿಲ್ಲಾ ಪಂಚಾಯತ್ ಯಾದಗಿರಿ ಮಕ್ಕಳಿಗೆ ವಿಶೇಷ ಅರಿವು ಕೇಂದ್ರಗಳಲ್ಲಿ ಬೇಸಿಗೆ ಶಿಬಿರಗಳನ್ನು ಹಮ್ಮಿಕೊಂಡಿರುವುದರಿಂದ ಇದರ ಸದುಪಯೋಗಗಳನ್ನು ಮಕ್ಕಳು ಪಡೆದುಕೊಳ್ಳಬೇಕೆಂದು ಮತ್ತು ಈ ಕಾರ್ಯಕ್ರಮದ ರೂಪರೇಷೆ ಹಾಗೂ ಮಕ್ಕಳಿಗೆ ಕಲಿಯುವ ಹಂತಗಳನ್ನು ಮತ್ತು ಯಾವ ರೀತಿ ನಿರ್ವಹಣೆ ಮಾಡಿಕೊಳ್ಳಬೇಕು ಎಂಬುದನ್ನು ಸವಿಸ್ತರವಾಗಿ ಮಾತನಾಡಿದರು. ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಅರಿವು ಕೇಂದ್ರ ತಿಂತಣಿ ತಾಲೂಕು ಸುರ್ಪುರ ಜಿಲ್ಲಾ ಯಾದಗಿರಿ. ಈ ತಿಂತಣಿ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಅಂದರೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಆವರಣದಲ್ಲಿ ಬರ್ತಕ್ಕಂಥ ಒಂದು ಧ್ಯಾನ ಕೇಂದ್ರ ಇದೆ. ಗ್ರಂಥಾಲಯ ಪಕ್ಕದಲ್ಲಿ ಇರೋದರಿಂದ ಈ ಒಂದು ಧ್ಯಾನ ಕೇಂದ್ರದಲ್ಲಿ ಬೇಸಿಗೆ ಶಿಬಿರ, ಮಕ್ಕಳ ಅರಿವು ಕೇಂದ್ರದ ವತಿಯಿಂದ ಬೇಸಿಗೆ ಶಿಬಿರವನ್ನು ಪ್ರಾರಂಭ ಮಾಡಿದ್ದೀವಿ. ಆ ಮಕ್ಕಳು ಆ್ಯಕ್ಟಿವಿಟಿಗಳನ್ನು ಮಾಡ್ತಾಯಿದ್ದಾರೆ. ಸ್ವಲ್ಪ ಹಂಗೆ ಗೈಡ್ ಮಾಡು. ಯಾವತ್ತು ಚಿತ್ರ ಬರಿತೀರಪ್ಪ? ಸ್ವಾಮಿ ನೀ ಈ ಕಡೆ ಬಾ, ಆತ ಆ ಕಡೆ ಹೋಗಿ. ಹುಲಿದು ಅದು ಹೆಂಗದ ಹಂಗೆ ಚಿತ್ರ ಇಳಿಸ್ರಿ. ಹುಲಿ ಬಂತಿಲ್ಲ ಅದು ಇದ್ರಾಗ ಸ್ಟೋರಿಯಾಗ. ಹಾಂ, ಹುಲಿ ಮತ್ತು ಸಿಂಹ, ಕಾಡು ಅದೆಲ್ಲ ಬಂತು. ಶಾಂತ ಕರೆಕ್ಟ್